ಕೊಟ್ಟ ಡೆಡ್ಲೈನ್ ಮುಗಿದ್ರೂ ಬಾಯಿದೆರೆದಿವೆ ಗುಂಡಿಗಳು. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ಕೊಟ್ಟಿಲ್ಲ ಅಧಿಕಾರಿಗಳು. ಸಿಎಂ ಎಚ್ಚರಿಕೆ ಕೊಟ್ಟರೂ ಕೂಡ ಗುಂಡಿ ಮುಚ್ಚಲಿಲ್ಲ ಜಿಬಿಎ ಅಧಿಕಾರಿಗಳು. ಸಿಟಿ ರೌಂಡ್ಸ್ ವೇಳೆ ಅಕ್ಟೋಬರ್ 31ಕ್ಕೆ ಡೆಡ್ಲೈನ್ ಕೊಟ್ಟಿದ್ರು ಸಿದ್ದರಾಮಯ್ಯ. ಸಿಎಂ ಸೂಚನೆ ಬೆನ್ನಲ್ಲೇ ಹಲವಾರು ಕಡೆ ಡಾಂಬರ್ ಹಾಕಿ ತೇಪೆ ಕಾರ್ಯ ಶುರುವಾಗಿತ್ತು. ಬೆಂಗಳೂರಲ್ಲಿ ಸಂಪೂರ್ಣ ಗುಂಡಿ ಮುಕ್ತ ಮಾಡೋದಕ್ಕೆ ಜಿಬಿಎ ವಿಫಲವಾಗಿದೆ. ಮಳೆ ನೆಪ ನೀಡಿ ಅಧಿಕಾರಿಗಳು ನುಣುಚ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮಳೆ ನಿಂತ ತಕ್ಷಣ ಗುಂಡಿ ಮುಚ್ತೀವಿ ಅಂತ ಹೇಳ್ತಾ ಇದೆ ಜಿಬಿಎ. ಹಬ್ಬಕ್ಕಾಗಿ ಕಾರ್ಮಿಕರು ಊರಿಗೆ ತೆರಳಿದ್ದಾರೆ ಅಂತ ಸಬೂಬ್ ಹೇಳ್ತಾ ಇದ್ದಾರೆ. ಅಕ್ಟೋಬರ್ 31ರ ಒಳಗೆ ರಸ್ತೆ ಗುಂಡಿಗಳೆಲ್ಲ ಮುಚ್ಚಬೇಕು ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಡೆಡ್ಲೈನ್ ಕೊಟ್ಟಿರ್ತಾರೆ. ದಿನಕ್ಕೊಂದು ಸಬೂಬಿನಂತೆ ಅಧಿಕಾರಿಗಳು ಸಬೂಬ್ ಹೇಳಿದ್ದೇ ಬಂತು, ಕೆಲಸ ಮಾತ್ರ ಆಗಿಲ್ಲ. ಇನ್ನು ಡೆಡ್ಲೈನ್ ಮುಗಿದ್ರೂ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮುಂದುವರೆದಿದೆ. ವಿಧಾನಸೌಧದಲ್ಲಿ ಗುಂಡಿ ಮುಚ್ಚಿಲ್ಲ ಅಂತ ಸಿಎಂಗೆ ಪ್ರಶ್ನೆ ಮಾಡಿದಾಗ ಗುಂಡಿ ಬಗ್ಗೆ ಡಿಕೆ ಶಿವಕುಮಾರ್ರನ್ನೇ ಕೇಳಿ ಅಂದಿದ್ದಾರೆ ಸಿಎಂ. ಆಸ್ಕ್ ಡಿಕೆ ಶಿವಕುಮಾರ್ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಡೆಡ್ಲೈನ್ ಬಗ್ಗೆ ಡಿಸಿಎಂ ಡಿಕೆಶಿಯನ್ನ ಕೇಳಿ ಅಂತ ಸಿಎಂ ವಿಧಾನಸೌಧದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನು ಮುಚ್ಚಲೇಬೇಕು, ಮುಚ್ಚಲೇಬೇಕು. ಏನ್ ನಮಗೆಲ್ಲ ಗುಂಡಿ ಮುಚ್ಚಿಲ್ಲ ಇವ್ರ ಕಾಲದಲ್ಲಿ ಗುಂಡಿ ಮುಚ್ಚಿಲ್ಲ. ಬಿಜೆಪಿ ಕಾಲದಲ್ಲಿ ಪ್ಲೀಸ್ ಆಸ್ಕ್ ಮಿಸ್ಟರ್ ಡಿಕೆ ಶಿವಕುಮಾರ್ ಅಂದಿದ್ದಾರೆ ಸಿದ್ದರಾಮಯ್ಯ. ಗುಂಡಿ ಬಗ್ಗೆ ಡಿಕೆಶಿಗೆ ಕೇಳಿ ಅಂತ ಸಿಎಂ ಮಾತಿಗೆ ಬಿಜೆಪಿ ಕಿಡಿಕಿಡಿ ಆಗಿದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರಾ? ಡಿಕೆ ಶಿವಕುಮಾರ್ರನ್ನೇ ಕೇಳಿ ಅಂತ ಸಿಎಂಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಅವ್ರನ್ನ ಕೇಳಿ ಅಂತ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಹಾಗಾದ್ರೆ ಇವರೇನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಾ ಅಂತ ಬಿಜೆಪಿ ಕಿಡಿಕಿಡಿ ಆಗಿದೆ. ದಯವಿಟ್ಟು ಕರ್ನಾಟಕ ಕಾಂಗ್ರೆಸ್ ಇದಕ್ಕೆ ಉತ್ತರಿಸಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನ ಗುಂಡಿ ಮುಚ್ಚಿಲ್ಲ, ಡೆಡ್ಲೈನ್ ಮುಗಿದಿದೆ ಅಂತ ಪತ್ರಕರ್ತರ ಪ್ರಶ್ನೆಗೆ ಆಸ್ಕ್ ಮಿಸ್ಟರ್ ಡಿಕೆ ಶಿವಕುಮಾರ್ ಅಂತ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟು ಅಲ್ಲಿಂದ ಹೋದ್ರು. ಇದಕ್ಕೆ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಅಕ್ಟೋಬರ್ 31ರ ಒಳಗೆ ಬೆಂಗಳೂರಿನ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಡೆಡ್ಲೈನ್ ನೀಡಿದ್ದ ಸಿದ್ದರಾಮಯ್ಯನವರಿಗೆ ಈಗ ಡೆಡ್ಲೈನ್ ಮುಗೀತಲ್ವಾ ಅಂತ ಕೇಳಿದ್ರೆ ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್ ಅಂತಿದ್ದಾರೆ. ಅಲ್ಲಿಗೆ ನವೆಂಬರ್ಗೂ ಮುನ್ನವೇ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರಾ ಅಂತ ಪ್ರಶ್ನೆ ಸಹಜವಾಗೇ ಎಲ್ಲರಲ್ಲೂ ಉದ್ಭವಿಸಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.